ಸ್ಟವನ್ನು ಹಚ್ಚಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ನಂತರ ದೀಪ ಇಟ್ಟಿದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಎಳ್ಳೆಣ್ಣೆ ಬರುತ್ತಲ್ಲ ಅದನ್ನಾದರೂ ಹಾಕ್ಕೋಬೋದು. ನಂತರ ಅದ್ರ ಜೊತೆಗೆ 2 ಬೆಳ್ಳುಳ್ಳಿ ಎಸ್ಲು, ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಎಸ್ಲನ್ನು ಹಾಕಿದ್ದೀನಿ. ಅದ್ರ ಜೊತೆಗೆ ಚೂರು ಓಂಕಾಳನ್ನು ಹಾಕಿದ್ದೀನಿ. ನಂತರ ಕರ್ಪೂರನ ಪುಡಿ ಮಾಡಿ ಹಾಕಿದ್ದೀನಿ, ಒಂದು ಕರ್ಪೂರನ. ಇದನ್ನು ಸಣ್ಣ ಊರಿನಲ್ಲಿ ಚೂರು 1 ನಿಮಿಷನೂ ಬೇಡ, ಬಿಸಿ ಮಾಡ್ಕೊಂಬಿಟ್ರೆ ಆಯಿತು ಸಣ್ಣ ಊರಿನಲ್ಲಿ. ಇದು ಬಿಸಿಯಾಗಿದೆ. ಇವಾಗ ಸ್ಟವನ್ನು ಆಫ್ ಮಾಡಿ ನೋಡಿ, ಇದರ ಸತ್ವ ಎಲ್ಲ ಈ ಎಣ್ಣೆನಲ್ಲಿ ಬಿಟ್ಕೊಂಡಿದೆ. ಓಂಕಾಳು ಆಗಿರ್ಬೋದು, ಕರ್ಪೂರ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಇದೆಲ್ಲ ಅತ್ಯುತ್ತಮವಾದ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋವನ್ನೆಲ್ಲ ಮಾಯ ಮಾಡಿಬಿಡುತ್ತೆ. ಇದು ಚಮತ್ಕಾರಿ ಅಂತ ಕೆಲಸ ಮಾಡುತ್ತೆ. ಈ ಎಣ್ಣೆ ಸ್ವಲ್ಪ ಬಿಸಿ ಇದ್ದಾಗೆ ಮಂಡಿ ನೋವು, ಕಾಲು ನೋವು ಎಲ್ಲ ವಯಸ್ಸಾದವರಿಂದ ಮಕ್ಕಳು ತುಂಬಾ ಆಟ ಆಡಿರ್ತಾರೆ, ಅವ್ರಿಗೆಲ್ಲ ಕಾಲು ನೋವಿದೆ, ವಯಸ್ಸಾದವ್ರಿಗೂ ಕೂಡ ಮಂಡಿ ನೋವು, ಕಾಲು ನೋವೆಲ್ಲ ಇರುತ್ತೆ. ಅಂಥವರಿಗೂ ಕೂಡ ಅಷ್ಟೇ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ಎಣ್ಣೆನ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಮಲಗಿ ಮತ್ತೆ ಬೆಳಗ್ಗೆ ಎದ್ದು ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಆದಷ್ಟು ಬೇಗ ಈ ನೋವೆಲ್ಲ ಎಣ್ಣೆ ಹಚ್ತಿದ್ದಾಗೆ ಮಾಯ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿ ಒಂದೊಳ್ಳೆ ಪೇನ್ ಕಿಲ್ಲರ್ ಆಯಿಲ್ ಆಗಿ ಇದು ಕೆಲಸ ಮಾಡುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ.